ರವಿ ಸರ್ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದನ್ನ ನಾನು ನೋಡಿದ್ದೆ. ನನ್ನ ಸಿನಿಮಾ ನೋಡೋಕ್ಕೆ ಮತ್ತೆ ನೀವೆಲ್ಲ ನುಗ್ತೀರಾ ಅನ್ನೋದು. ಸೊ ಅದು ಮತ್ತೆ ಶಾಂತಿ ಕ್ರಾಂತಿಯಿಂದನೇ ಸ್ಟಾರ್ಟ್ ಆಗುತ್ತಾ ಗೈಸ್? ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಒಂದು 3-4 ದಿವಸದಿಂದ ಎಷ್ಟು ರೀಲ್ಸ್ನ ಸ್ಕ್ರೋಲ್ ಮಾಡಿದ್ರೂ ಒಂದು 10ರಿಂದ 15 ರೀಲ್ಸನ್ನ ಸ್ಕ್ರೋಲ್ ಮಾಡ್ತೀವಿ ಅಂದರೆ ಅದರಲ್ಲಿ ಅರ್ಧದಿಂದ ಮುಕ್ಕಾಲು ರೀಲು ಬರೀ ಶಾಂತಿ ಕ್ರಾಂತಿ ಶಾಂತಿ ಕ್ರಾಂತಿ ಶಾಂತಿ ಕ್ರಾಂತಿ. ಸೊ ಶಾಂತಿ ಕ್ರಾಂತಿ ಬಿಟ್ಟರೆ ನಿಜಕ್ಕೂ ಜನ ಥಿಯೇಟ್ರಿಗೆ ಹೋಗಿ ನೋಡ್ತಾರೆ. ತುಂಬ ಜನ ಕಮೆಂಟ್ಸಲ್ಲೂ ಹಾಕ್ತಾಯಿದ್ದಾರೆ, ನಾವು ಹೋಗ್ತೀವಿ, ನಾನು ನೋಡ್ತೀವಿ, ಇದು ಫಸ್ಟ್ ಪ್ಯಾನ್ ಇಂಡಿಯನ್ ಸಿನಿಮಾ ಹಾಗೆ ಅಂತ. ನನಗೆ ಇದು ಅರ್ಥ ಆಗದಿರೋದು ಏನಂದರೆ, ಇದು ಬರೀ ಇನ್ಸ್ಟಾಗ್ರಾಮ್ ಟ್ರೆಂಡ್ ಆಗುತ್ತಾ ಅಥವಾ ನಿಜವಾಗ್ಲೂ ಜನ ಆಸಕ್ತಿ ಪಡ್ತಾ ಇದ್ದಾರೆ ಶಾಂತಿ ಕ್ರಾಂತಿ ನೋಡೋಕ್ಕೆ? ಯಾಕಂದರೆ ಯೂಟ್ಯೂಬಲ್ಲಿದೆ ಮತ್ತು ಎಷ್ಟೋ ಸತಿ ಟಿ ವಿಲೂ ಕೂಡ ಹಾಕಿದ್ದಾರೆ. ಇಷ್ಟೊಂದೆಲ್ಲ ಇದ್ದರೂ ಕೂಡ ಇವಾಗ ಹೊಸ ಸಿನಿಮಾಕ್ಕೆ ಜನ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಹೋಗ್ತಾ ಇಲ್ಲ. ಇನ್ನು ಯಾವ ನಂಬಿಕೆ ಮೇಲೆ ಥಿಯೇಟ್ರಿಗೆ ಹೋಗ್ತಾರೆ ಅಂತ ರವಿ ಸರ್ ಇಷ್ಟು ಸಿನಿಮಾನ ಬಿಡಬೇಕು ನನಗೆ ಅರ್ಥ ಆಗ್ತಾಯಿಲ್ಲ. ಇಫ್ ಇನ್ ದ ಕೇಸ್ ಮತ್ತೆ ಕೋಟಿಗಟ್ಟಲೆ ಖರ್ಚು ಮಾಡಿ ಥಿಯೇಟ್ರಿಗೆ ಬಿಟ್ಟರೆ ಅದು ರಿಕವರ್ ಆಗುತ್ತಾ? ಆದರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಯಾವ ಮನುಷ್ಯನಿಗೆ ಯಾವಾಗ ಸಕ್ಸಸ್ಸು ಕೈ ಹಿಡಿಯುತ್ತೆ ಅನ್ನೋದು ಗೊತ್ತಾಗಲ್ವಂತೆ. ಸೊ ಬಹುಶಃ ರವಿ ಸರ್ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದನ್ನ ನಾನು ನೋಡಿದ್ದೆ, ನನ್ನ ಸಿನಿಮಾ ನೋಡೋಕ್ಕೆ ಮತ್ತೆ ನೀವೆಲ್ಲ ನುಗ್ತೀರಾ ಅನ್ನೋದು. ಸೊ ಅದು ಮತ್ತೆ ಶಾಂತಿ ಕ್ರಾಂತಿಯಿಂದನೇ ಸ್ಟಾರ್ಟ್ ಆಗುತ್ತಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.